ಎಸ್ ವೀಕ್ಷಕ ನಮಸ್ಕಾರ. ನಾನು ಇನ್ನಾರು ಮೈಸೂರು ಜಿಲ್ಲಾ ವರದಿಗಾರ. ತಾವೇ ನೋಡ್ತಾ ಇದ್ದೀರಾ, ಇನ್ನೊಂದು ಒಂದು ರೈತರಿಗೆ ಮತ್ತೊಂದು ಸವಾಲ್ ಸುದ್ದಿ. ಅವ್ರಿಗೆ ಜೀವನಕ್ಕೆ ಒಂದು ಸವಾಲು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನೋಡಿ, ಇಲ್ಲಿ ನಾನು ಇರುವಂತ ಒಂದು ಗ್ರಾಮ ಬಂದು, ಇದು ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಜೊತೆಗೆ ತುರ್ನೂರು ಗ್ರಾಮ ಬರೋದು. ಇಲ್ಲಿ ಏನಾಗಿದೆ, ನಾನು ಯಾಕೆ ಇವತ್ತು ಈ ಒಂದು ರೈತರ ಜಮೀನಲ್ಲಿ ಬಂದಿದ್ದೀನಿ, ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀನಿ ಮೇನ್ ರೋಡಿಂದ. ಯಾಕೆ ಅಂತಂದ್ರೆ, ಈಗ ಜಸ್ಟ್ ತಾವು ನೋಡಿದ್ರೆ ಒಂದು ಈ ಪಕ್ಕದ ಗ್ರಾಮದ ಒಂದು KV ಅವಾಗಡ ಕೂಡ ಸುದ್ದಿ ಮಾಡಿದ್ದೀನಿ. ಜೊತೆಗೆ ಅದೇ ಬರ್ಬೇಕಾದ್ರೆ ಪಾಪ ನಮ್ಮ ಹೆಮ್ಮೆ ರೈತರು, ಬನ್ನಿ ರೈತರು ಮುಂದೆ, ನಮ್ಮ ಹೆಮ್ಮೆ ರೈತರು ಕೂಕೊಂಡ್ರು, ಸರ್ ಬನ್ನಿ ಸರ್ ಒಂಚೂರು ಒಂದು ಸುದ್ದಿ ಮಾಡಬೇಕು ಅಂತ. ಬಂದು ನೋಡಿದ್ರೆ ನಿಜವೂ ಬಹಳ ಆಘಾತಕಾರದ ವಿಚಾರ. ಲಕ್ಷಾಂತರ ರೂಪಾಯಿ ಕಳ್ತನ ಆಗಿದೆ. ವಸ್ತುಗಳು, ಲಕ್ಷಾಂತರ ರೂಪಾಯಿ ವಸ್ತುಗಳು ಕಳ್ತನ ಆಗಿರುವಂತದ್ದು. ಏನು ಅಂತ ನಿಮ್ಗೆ ಮಾತಾಡ್ತಾ ಹೋಗ್ತೀನಿ. ಯಜಮಾನ್ರ ನಮಸ್ಕಾರ. ನಮಸ್ಕಾರ. ಬನ್ನಿ, ನೀವೇ ನನ್ನ ಕರೆದಿದ್ದು. ಏನಾಯ್ತು ವಿಚಾರ? ಇಟ್ಕೊಳ್ಳಿ ನಂಗೇನೆ, ಹಾಗೆ ನೀವು ಮಾತಾಡಿ, ನಾನು ರೆಕಾರ್ಡ್ ಮಾಡ್ಕೋತೀನಿ. ಸರ್, ನಿನ್ನೆ ರಾತ್ರಿ ನಾವು ಒಂದು 7 ಗಂಟೆಗೆ ಜಮೀನಲ್ಲಿದ್ದು ಮನೆಗೆ ಹೋಗಿದ್ದು. ಆ ಮನೆಗೆ ಹೋಗಿರ್ಬೇಕಾದ್ರೆ ರಾತ್ರಿ ಹೊತ್ತು ಈ ಕಳ್ಳರು ಯಾರು ಬಂದವ್ರೆ ಏನೋ ಗೊತ್ತಾಗಿಲ್ಲ ಸರ್. ಈಗ 3-4 ದಿನದಿಂದ ಮೊನ್ನೆ ಬೆಂಡಗೋಡಿದ ಕಳ್ತನ ಆಗಿದೆ. ಆಚೆ ಮೊನ್ನೆ ತುರುಗ್ನೂರ್ಲಿ ಏನ್ ಕಳ್ತನ ಆಗಿದೆ ಸರ್? ಕೇಬಲ್ ವೈರು, ಪಂಪ್ ಸೆಟ್ ಗಳಿಗೆ ಕೇಬಲ್ ವೈರ್ ಹಾಕೊಂಡಿರ್ತೀವಿ ನಾವು. ಸೋಲ ಮಾಡಿ ಕೇಬಲ್ ವೈರ್ ಹಾಕೊಂಡಿರ್ತೀವಿ. ಈ ಕೇಬಲ್ ವೈರು ಸರ್, 1 ಮೀಟರ್ಗೆ ಇಲ್ಲ ಅಂದ್ರೆ ಒಂದು 250-300 ರೂಪಾಯಿ ಇರುತ್ತೆ. ಸುಮಾರು ಒಬ್ಬೊಬ್ಬ ಇಲ್ಲ ಅಂದ್ರೆ ಒಂದು 20 ಮೀಟರ್, 40 ಮೀಟರ್, 50 ಮೀಟರ್ ಅಂತ ಬುಟ್ಟಿರ್ತೀವಿ. ಈ ಬುಟ್ಟಿದಾಗ ಏನಾಗುತ್ತೆ, ಅದನ್ನ ನೆಲದಲ್ಲಿ ಉತ್ತಿರ್ತೀವಿ. ಈ ಕಳ್ಳರು ಏನ್ ಮಾಡ್ತಾರೆ, ನೈಟು ರಾತ್ರಿ ಹೊತ್ತು ಬಂದು ಎಲ್ಲವನ್ನು ಪಂಪ್ ಸೆಟ್ ನ ಕೂದ್ಕೊಂಡು ಇವತ್ತು ನಿನ್ನೆ ರಾತ್ರಿಯಿಂದ ಸುಮಾರು ಒಂದು 100-150 ಮೀಟರ್ ಕಳ್ತನ ಮಾಡ್ಕೊಂಡು ಬಂದು ಆ ಸಿಪ್ಪೆನ ಬಿಸಾಕಿದ್ದಾರೆ ಇಲ್ಲಿ ಕೆಳಗಡೆ. ಒಳಗಡೆ ಇರುವಂತ ವೈರ್, ಕಾಪರ್ ವೈರ್ನ ಕಳ್ತನ ಮಾಡ್ಕೊಂಡು ಈ ಭಾಗದಲ್ಲಿ ಒಂದು 10-15 ಜನದ್ದು ನಿನ್ನೆ ರಾತ್ರಿ ಕಳ್ತನ ಆಗಿದೆ ಸರ್. ಕಳ್ತನ ಆಗಿ ತುಂಬಾ ತೊಂದರೆ ಆಗಿದೆ. ಆಮೇಲೆ ಅವರು ಗೆಡ್ಗೊತ್ ಕೂದೋದ್ರಿಂದ ಆ ಬೋರ್ವೆಲ್ ಎಚ್ಚಕ್ಕೂ ಒಂದು 5,000 ರೂಪಾಯಿ ಬೇಕು ಕೆಳಗಡೆ. ಆ ಬೋರ್ವೆಲ್ ಎಚ್ಚಿ ನಮ್ಗೆ ಅದು ಒಂದು ಸಮಸ್ಯೆ. ಇತ್ತಗೆ ಈ KVದು ಆಧಾರ್ ನಂಬರ್ ಕಟ್ಟಿಲ್ಲ ಅಂತಾರೆ. ಇತ್ತಾಗ ಕೇಬಲ್ ಸರಿಯಾಗಿ ಕರೆಂಟ್ ಕೊಡ್ತಾ ಇಲ್ಲ. ರೈತರಿಗೆ ಬಹಳ ತೊಂದರೆ ಆಯ್ತದೆ ಸರ್. ನಾವು ಈಗ ಸಾವಿರಾರು ಜನಕ್ಕೆ ರೈತರು ಅನ್ನ ಕೊಡುವಂತ ದಾತರು ನಾವು. ಈಗ ನಮ್ಗೇನೆ ಈ ತರ ಪರಿಸ್ಥಿತಿ ಬಂದಿದೆ ಸರ್. ಇದನ್ನ ಮನಗಂಡವರು ಯಾರು ಕಾಣ್ತಾ ಇಲ್ಲ ಸರ್. ಈ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನು ಅಂದ್ರೆ, ರೈತರ ಮೇಲೆ ನೀವು ಯಾವುದೇ ಕಾರಣಕ್ಕೂ ಒಂದು ಇದನ್ನ ತೊಂದರೆ ಕೊಡ್ಬೇಕು ಸರ್. ಯಾವ ಸರ್ಕಾರ ಬಂದ್ರು ರೈತರ ಪರವಾಗಿಲ್ಲ, ಯಾವ ಅಧಿಕಾರಿಗಳು ರೈತರ ಪರವಾಗಿಲ್ಲ ಬಿಡಿ. ಆಯ್ತು, ಇವತ್ತು ರಕ್ಷಣಾ ಇಲಾಖೆಯವರು ಇವತ್ತು ಈ ಸಮಸ್ಯೆನ ಬಗೆಹರಿಸಬೇಕು. ಮತ್ತೆ ನೀವೊಂದು ಮಾತು ಹೇಳಿದ್ರಿ, ಬೇರೆ ಬೇರೆ ಎಲ್ಲೆಗಳಲ್ಲಿ ಬೇರೆ ಬೇರೆ ರೈತರು ಕೂಡ ಯಾವ್ದಾದ್ರು ಗ್ರಾಮಗಳ ಹೆಸರು ಹೇಳಿದ್ರಿ. ಅಲ್ಲೂ ಬೆಂಡಗೋಡಿ ಪಕ್ಕ ಇಲ್ಲಿ ಎಡಳ್ಳಿ, ದಾಸೆಗಳು, ಕೊಪ್ಪಲು, ಅಲ್ಲೆಲ್ಲ 3-4 ದಿನದಿಂದ ಕಳ್ತನ ಆಗಿದೆ. ಈಗಲೂ ಸುಧಾ ಕೇಬಲ್ ಕಳ್ತನ ಆಗಿದೆ ಸರ್. ಇದಕ್ಕೆ ಸರಿಯಾದ ಕ್ರಮ ಕೈಗೊಳ್ಬೇಕು ಅಂತ ಮಾನ್ಯ ಈ ಪೊಲೀಸ್ ಅಧಿಕಾರಿಗಳು ಮತ್ತೆ ಇದಕ್ಕೆ ಮುಖಂಡರು ಯಾರ್ಯಾರಿದ್ದಾರೆ ಅದ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಕಳ್ಳರನ್ನ ಹಿಡಿಬೇಕು, ಹಿಡಿದು ಒಂದು ರೈತರಿಗೊಂದು ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಖಂಡಿತ. ತಮ್ಮ ಹೆಸರು? ಸರ್ ಬಸಪ್ಪ ಅಂತ. ಬಸಪ್ಪರ, ಏನ್ ನೋಡಿ ಅದು ವೈರ್ಗಳು ತೋರಿಸಿ ಯಜಮಾನ್ರೆ. ವೈರ್ಗಳು, ಕೇಬಲ್ ವೈರ್ಗಳು ತೋರಿಸಿ ಹೆಂಗ ಕಟ್ ಮಾಡ್ತಾರ ಅವರು, ಯಾವ ತರ ಅಂತ ಒಂಚೂರು ವಿವರಣೆ ಕೊಡಿ, ಜನಕ್ಕೆ ಗೊತ್ತಾಗ್ಲಿ. ಓಕೆ. ಸರ್, ಇದರಲ್ಲಿ ಅದು ಬ್ಲೇಡ್ ಅಲ್ಲಿ ಕೂದಿದ್ದಾರೆ ಸರ್. ಆಕ್ಸೆಲ್ ಬ್ಲೇಡ್ ಅಲ್ಲಿ ಕುಯ್ದು ಇದನ್ನ ಕತ್ತರಲ್ಲಿ ಆಕ್ಸೆಲ್ ಬ್ಲೇಡ್ ಅಲ್ಲಿ ಕಟ್ ಮಾಡಿ ಪುನಃ ಕತ್ತರಲ್ಲಿ ಕಟ್ ಮಾಡಿ ನೋಡಿ ಸರ್. ಇವತ್ತೆಲ್ಲ ಒಂದು 3 ಮೀಟರ್ ಬರುತ್ತೆ ಸರ್. ಇದನ್ನು ಬಿಟ್ಟಿಲ್ಲ. 3 ಮೀಟರ್ನು ಬಿಟ್ಟಿಲ್ಲ ಸರ್. 8 ಮೀಟರ್ ಕೂದ್ರೆ 1 ಮೀಟರ್ 2 ಮೀಟರ್ ಯಾವ್ದನ್ನು ಬಿಟ್ಟಿಲ್ಲ. ಓಕೆ. ಒಟ್ಟು ಯಜಮಾನ್ರ ನಿಮ್ ಜಮೀನಲ್ಲಿ ಇರೋದು? ನಮ್ ಜಮೀನು ಯಾಚನಹಳ್ಳಿಯವರು ಪಕ್ಕ ಇದೇ ಎಲ್ಲೇ ಬರುತ್ತೆ ನಿಮ್ಗೆ? ಯಾಚನಹಳ್ಳಿ ಅಲ್ಲೇ ನಮ್ದು. ನಮ್ದು ಯಾಚನಹಳ್ಳಿ ಅಲ್ಲೇ. ನಿಮ್ದು ಆ ಪಂಪ್ ಸೆಟ್ ಹಂಗೆ ಮಾಡೋರೆ? ನಮ್ಗೂ ಹಂಗೆ ಮಾಡೋರೆ. ಕಾಣಿಸ್ತಾ ಇದೆಯಲ್ಲ, ಅದೊಂದು ಬೋರ್ ನೋಡಿ, ಇದೊಂದು ಬೋರ್. ಇದೊಂದು ಬೋರ್ವೆಲ್ ಸರ್. ಓಕೆ. ಆಮೇಲೆ ಇಲ್ಲೊಂದು ಬೋರ್ವೆಲ್ ಇದೆ ಸರ್. ದೂರ ಇದೆಯಲ್ಲ ಅದು. 1 ಕಿಲೋಮೀಟರ್ ಕುಯ್ಕೊಂಡ್ ಬಂದಿದ್ದಾರೆ ಸರ್ ಮೇಲಿಂದ. ಈ ಶೆಡ್ ಅಲ್ಲ, ಇದನ್ನ ನೀವು ಭೂಮಿಗೆ ಕೂತಿರ್ತೀರಾ, ಆದ್ರೂ ಹುಡಿಕೊಂಡು ಅದೆಲ್ಲ ಮಾಡ್ತಾರೆ. ಏನಾಯ್ತದ ಇದು, ಭೂಮಿಗ ಅಡಿ ಕೂತ್ಬಿಟ್ರ ಏನು ಆಗ್ತಾನೆ ಊತ್ಬಿಟ್ರ ಇದು ಮೆಲ್ಟ್ ಆಗೋಯ್ತ. ಮೆಲ್ಟ್ ಆಗೋಗಿ ಕರೆಂಟ್ ಬರಲ್ಲ, ಮೋಟರ್ ಕರೆಂಟ್ ಹೋಗಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ, ಇದು ಒಳಗಡೆ ಪೈಪ್ ತಗೊಂಡು ಪೈಪ್ ಒಳಗೆ ಹಾಕ್ತೀವಿ. ಪೈಪ್ ಒಳಗಡೆ ಹಾಕಿ
ಪೈಪ್ ಒಳಗಡೆ ಹಾಕಿ ಸಾಡ್ರಿ ಪಟ್ಟಿ ಕಳ್ಸಂಗ್ ಕೊಟ್ಟಿರ್ತೀವಿ. ಈಗ ಅವ್ರೇನ್ ಮಾಡ್ಯಾರ ಗೊತ್ತಾ, ಇಲ್ಲಿ ಈ ಕಡೆ ಕೂದ್ಬಿಟ್ಟು ಈ ಕಡೆ ನೋಡಿ, ಈ ಕಡೆ ಕೂದ್ಬಿಟ್ಟಾರ ಮೋಟರ್ ತಾವ್, ಆ ಕಡೆ ಪೆಟ್ಟಿ ತಾವ್ ಕೂದಾರ ವೈಟ್ ತಗೋರ ಸರ್. ಪೈಪ್ ಒಳಗಡೆ ಇರ್ತಲ್ಲ ಸರ್, ಪೈಪ್ ಯಾಕಂದ್ರೆ ಒಯ್ದದ. ಸಲೀಸ ತಗೊಂಡು ಸಲೀಸ ಬರ್ತದೆ. ಈಗ ಇಷ್ಟು ರೈತರುಗಳಿಗೆ ಎಷ್ಟು ತೊಂದರೆ ಆಗಿದೆ? ಎಷ್ಟು ಜನ ರೈತರಿಗೆ ಈಗ ಒಂದು 12 ಜನಕ್ಕೆ 12ರಿಂದ 15 ಜನ ಪಂಪ್ ಸೆಟ್? ಪಂಪ್ ಸೆಟ್ ಈಗ ಮಾಡಿರೋದು 15 ಪಂಪ್ ಸೆಟ್ ಮಾಡೋ ಸರ್. ಹಂಗ ನೈಟು 15, 12ರಿಂದ 13 ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 50ರಿಂದ 60 ಸಾವಿರ, ಒಂದು 80,000 ರೂಪಾಯಿ ಹ್ಮ್ ಕೇಬಲ್ ಇದು ಕಳ್ತನ. ಇವತ್ತು ನಿಮ್ಮ ರೈತರ ಭಾಗದ್ದು ನೈಟ್ ನೈಟ್ ಆಗಿರೋ ಸರ್. ಈಗ ಸಾಮಾನ್ಯವಾಗಿ ಪಾಪ ರೈತರು ಮನೆ ಮಠ ಎಲ್ಲ ಬಿಟ್ಟು ಬಂದು ಕಾಯ್ಕೋತೀರಾ ಬೆಳೆ ಇದ್ದಾಗ, ಆಯ್ತಾ? ಸರ್ ಕಾಯ್ಬೋದು, ತೊಂದ್ರೆ ಏನಿಲ್ಲ. ನಮ್ ರೈತ ಅಲ್ಲ, ನೀವು ಕಾಯ್ಬೇಡಿ ಅಂತ ಹೇಳಿ, ಕಾಯಿ ಅಂತ ಹೇಳ್ತಿಲ್ಲ. ಅದಲ್ಲ ಪಾಪ ನೀವು ಮನೆ ಮಠ ಬಿಟ್ಟು ಎಲ್ಲ ಬಂದ್ ಕಾಯ್ತಾರೆ. ಚಿರತೆ ಕಾಟ ಅಂತ. ಹೌದೌದೌದು ಚಿರತೆ ಕಾಟ ಅಂದ್ಮೇಲೆ 9 ಗಂಟೆ ಬಿಟ್ಮೇಲೆ ರೈತರಿಗೆ ಯಾರು ಇರಲ್ಲ ಸರ್. ಹೌದೌದೌದು. ಚಿರತೆ ಕಾಟ ಬೇರೆ ಸರ್. ಈಗ ಯಾವ್ದೋ ಚಿರತೆ ಬಂದಿದೆ ಅಂತ ಹೇಳಿದ್ರು, ಅವತ್ತಿನ ಯಾವಾಗ? ರೈತರು ಗದ್ದೆ ಬರಕ್ಕೆ ಯಾವಾಗ ಸರ್ ಇಟ್ಕೊಂಡ್ 3-4 ದಿನದಲ್ಲಿ ಅಲ್ಲಿ ಆಡ್ಮರಿನೇನೋ ಇದು ನಾಯಿನೇನೋ ಹಿಡ್ಕೊಂಡೋಗಿದೆ ಸರ್. ಬೆಂಗಳೂರು ಮಾಲ್ದಲ್ಲಿ ಮನೆ ಮಾಡ್ಕೊಂಡಿದ್ರು ಅವರು. ನಾಯಿ ಈಚೆ ಬಿಟ್ಟಿದ್ರಂತೆ, ನಾಯಿನೇ ಹೇಳ್ಕೊಂಡು ಹೊಂಟೋಗಿದೆ. ಅದಕ್ಕೆ ಅವ್ರು ಎಚ್ಚರಿಕೆ ಕೊಡ್ತಾರಲ್ವಾ, ಒಂದು ಸುದ್ದಿ ಅಂದಾಗ ಚಿರತೆ ಕಾಟ ಯಾರು ಹೋಗುದ್ ಬೇಡ ಕಣಪ್ಪ ಅಂತ ಅನ್ಕೊಂಡು ನಾವು 9-9ವರೆಗೆ ಬಂದ್ಬಿಡ್ತೀವಿ. ಅವ್ರು ಸಲೀಸ ಆಗತ್ತೆ ಸರ್ ಕಳ್ರಿಗೆ. ಆಮೇಲೆ ಇದು ಬೇರೆ ಬಿತ್ತನೆ ಬೇರೆ ಹಾಕಿಲ್ವಲ್ಲ, ಯಾವ್ದಕ್ಕೂ ಬೆಳೆ ಕೆಡೋ ಇಲ್ವಲ್ಲ, ಯಾಕೆ ಬರ್ತೀರಾ ಈ ಕಡೆ ಪಾಪ ನೀವು? ಅಲ್ವಾ, ಬೋರ್ವೆಲ್ ಇದ್ದಾಗ ಮಾತ್ರ ಬರ್ತೀರಾ, ಬಿತ್ತನೆ ಇದ್ದಾಗ ಬರ್ತೀರಾ, ಬೆಳೆ ಬೆಳೆದಾಗ ಬರ್ತೀರಾ? ಬೆಳ್ದಾಗ ಬರ್ತೀವಿ ನಾವು. ಅಂದ್ರೆ ಸಾಮಾನ್ಯವಾಗಿ 8, 7:15, 7 ಗಂಟೆ ಸಾಯಂಕಾಲ ಗಂಟು ಇರ್ತಾರೆ. ಯಾರು ಒಬ್ರಾರು ಇದ್ದೇ ಇರ್ತಾರ. ಹೌದು, ಬೆಳಗ್ಗೆ ಸಾಯಂಕಾಲ ಗಂಟೆ ಸಾಕಾಗಿರ್ತಾರೆ. ಸಾಯಂಕಾಲ ಆಯ್ತು ಅಂದ್ರೆ ಊಟ ಮಾಡ್ಬೇಕು ಬಂದ್ರೆ ಪಾಪ ಅವ್ರದೇ ದೊಡ್ಡ ಕಾಲ ತಾಪತ್ರ. ಈಗ ಒಂದು ಕೇಳಿ, ಒಂದು ರಾಜ್ಯ ಹೆದ್ದಾರಿ 112 ಇದೆ, ಅದು ನಿಮ್ಮ ಗಸ್ತ್ ಬರ್ಬೇಕು. ನಿಮ್ಮ ರೋಡಲ್ಲಿ ಯಾಚನಹಳ್ಳಿ ಗ್ರಾಮ ಏನ್ ನಮ್ದು ಎಲ್ಲೇ ಇದೆ, ಅಟ್ಲೀಸ್ಟ್ ಒಂದ್ ರೌಂಡ್ ಹೊಡಿಬೇಕು. ಬರ್ತಾ ಇದ್ಯಾ? ಅದ್ರ ಬಗ್ಗೆ ನಾವು ರಾತ್ರಿ ಮಲ್ಕಂದ್ರೆ ಅಲ್ಲ, ದಿನ ಬರ್ತಾ ಇದ್, ನೆನ್ನೆ ಬಿಡಿ, ದಿನ ಬರ್ತಾ ಇದ್ಯಾ? ಬರ್ತಾ ಇದೆಯೋ ಏನೋ ಗೊತ್ತಿಲ್ವಲ್ಲ. ಓಕೆ. ಗೊತ್ತಾಯಿಲ್ಲ, ನಾವು ಗೊತ್ತಾಯಿಲ್ಲ, ಸುಮ್ನೆ ಕೇಳ್ದು. ಅನಿವಾರ್ಯ ಇದ್ದಾಗ ಬರ್ತೀವಿ ನಾವು. ಹಾ ಹಾ. ಅನಿವಾರ್ಯ ಇಲ್ವಲ್ಲ, ಏನ್ ಮಾಡಕ್ ಬಂದೆ ಈಗ? ಈಗ ಕೂಳೆ ಆಗಿರೋದು. ಅಲ್ಲ, ಅದು ಪೊಲೀಸ್ ಇಲಾಖೆ ಇದೆಯಲ್ಲ, ಅವ್ರು ಒಂದು ಗಸ್ತ್ ಹಾಕ್ಬೇಕು ಎಲ್ಲಾ ಗ್ರಾಮಕ್ಕೂ. ಬರ್ತದೆ. ಹಗಲೊತ್ತು ನೋಡಿದೀವಿ, ರಾತ್ರಿ ಹೊತ್ತು ಬರಲ್ಲ, ನೋಡಿಲ್ಲ. ನೋಡಿಲ್ಲ. ಆಮೇಲೆ ಬೀಟ್ ಪೊಲೀಸ್ ಬರ್ತಾರೆ, ಅವರು ಅವ್ರಿಗೆ ಗೊತ್ತಿಲ್ಲ, ಬಂದಿರೋದು ಗೊತ್ತೇ ಇಲ್ಲ. ಒಬ್ರ ಕೈಲಾರು ಸೈನ್ ಹಾಕ್ಸ್ಕೊ ಹೋಗಿದಾರೆ ಅವರು. ನಿಮ್ಮ ಹತ್ರ? ನಮ್ಮ ಹತ್ರ ಯಾರು ಅಲ್ಲ, ಗ್ರಾಮಸ್ಥರ ಹತ್ರ. ಗ್ರಾಮದಲ್ಲಿ ನಾನೇ ಎಲ್ಲ ಯಾರು ಹಾಕ್ಸ್ಕೊಂಡು ಹೋಗಿಲ್ಲ ಅವರು. ಓಕೆ. ಗ್ರಾಮಕ್ಕೆ ಬರ್ತಾರೆ. ನಾವು ಬೆಳಗಾಯ್ತು ಅಂದ್ರೆ ಜಮೀನ್ ಹತ್ರ ಬರ್ತೀವಿ. ಅಲ್ಲಿ ಊರಲ್ಲಿ ಇರೋರ ಹತ್ರ ಹಾಕ್ಸ್ಕೊಂಡಿರ್ತಾರೆ. ಏನ್ ಹೇಳಿ, ಯಾವಾಗ ಹಾಕ್ಸ್ಕತ್ತಾರ ಅವರು? ಬೆಳಿಗ್ಗೆ ಹೊತ್ತು 10-10 ಮೇಲೆ ಬರ್ತಾರೆ ಡ್ಯೂಟಿಗೆ. ಬಂದು ಯಾವ ಟೈಮಲ್ಲಿ ಸಾಯಂಕಾಲ ಗಂಟ ಯಾವ ಟೈಮಲ್ಲಿ ಒಂದು ಟೈಮಲ್ಲಿ ಹಾಕ್ಸ್ಕೊಂಡು ಹೋಗಿರ್ತಾರೆ ಹಗಲೊತ್ತು. ನಾವಂತೂ ಸಾಯಂಕಾಲ ಹೊತ್ತು ನೋಡಿಲ್ಲ. ಓಕೆ. ಈಗ ಪೊಲೀಸ್ ಇಲಾಖೆ ಬಂದು ಗ್ರಾಮಸ್ಥರನ್ನ ಮಾತಾಡ್ಸ್ಬೇಕು, ಏನ್ ನಡೀತಾ ಇದೆ, ಏನೇನು ಸಮಸ್ಯೆ ಆಯ್ತಾ ಅಂತ. ಸೌಜನ್ಯಕಾರು ರೈತರ ಮನೆಗಳ ಹತ್ರ ಬಂದು, ಅಥವಾ ಬೀದಿಲಿ ರೋಡಲ್ಲಿ ಮೇನ್ ರೋಡಲ್ಲಿ ನಿಂತಿದಾಗ, ಏನ್ ಯಜಮಾನ್ರೆ ಈಗ ನಾನ್ ಬಂದೆ, ಕರೆದ ತಕ್ಷಣ ನಾನ್ ಬಂದೆ, ಆಯ್ತಾ, ನಮ್ಮ ರೈತರಿಗೋಸ್ಕರ ಕರೆದ ತಕ್ಷಣ ಬಂದೆ, ಒಂದು KSRTC ಕೂಡ ಸುದ್ದಿ ಮಾಡಿದೀನಿ. ಹಾಗಾಗಿ ಅಲ್ಲ ರೀ, ನಮ್ಗಿರುವಂತ ಒಂದು ಸೌಜನ್ಯತೆ, ಇಲಾಖೆಯಲ್ಲಿ ನಿಮ್ದು ಟ್ಯಾಕ್ಸ್ ದುಡ್ಡೆಲ್ಲ ತಿಂತಾರೆ, ಸಂಬಳ ಕೊಡ್ತೀರಾ ನೀವು ಅವ್ರಿಗೆ, ಆ ಒಂದು ಕೃತಜ್ಞತೆ ಬೇಡವಾ? ಯಾವ್ದೇ ಇಲಾಖೆ ಆಗ್ಲಿ ಅದು, ಅಲ್ವೇ? ಒಂದು ರೈತರಿಗೆ ಒಂದೆರಡು ಕಷ್ಟ ಅಲ್ಲ ಸರ್. ಈಗ ಯಾವ್ದೋ ಈಗ ನಾವು ಕೋಟಿಗಟ್ಟಲೆ ದುಡ್ಡು ಹೊಡೆಯೋರು ಇರ್ತಾರೆ ಸರ್. ನಾವು ಸಣ್ಣ ಒಂದು ಕರೆಂಟ್ ಹಾಕೊಂಡಿದ್ರೆ ಆ ಲೈನ್ ಮ್ಯಾನ್ ಗಳನ್ನ ಬಿಟ್ಟು AW ಸಾಹೇಬ್ರು, KB ಅವರು, AW ಅವರು ಆಗಿರ್ಬೋದು, ನಮ್ಗೆ AW ಹೇಳವ್ರೆ, ನೀವು ಆಗುದೇ ಇಲ್ಲ, ನೀವು ಲೆಟರ್ ಕೊಡಿ ಅಂತ ಕೇಳಿ. ನೀವು ಬಾಯಿ ಮಾತು ಕೇಳ್ಬೇಡಿ, ಲೆಟರ್ ಕೊಡಿ, ಲೆಟರ್ ಕೊಡಪ್ಪ ನೀನು ಅಂತ ಹೇಳಿ. ಅನಾಗರಿಕರು ನಮ್ಗೇನು ಗೊತ್ತಾಗ. ನೋಡ್ಯಾ, ನನ್ಗೆ ಈಗ ಕರೆಂಟ್ ಬರಲ್ಲ, ಬೆಳೆ ಹೊಟ್ಟೋಗುತ್ತೆ, ನಾನು ಹಾಕೊಂಡಿದೀನಿ, ನಿನ್ ಪರ್ಮಿಷನ್ ಏನಾರ ಕೊಟ್ರೆ ಅವರು, ನಿನ್ ತಗೊಂಡೋಗಿ ಫೋಟೋನ ಕೊಡು, ಪರ್ಮಿಷನ್ ಕೊಡು, ನನಗೆ ಲೆಟರ್ ಕೊಟ್ರೆ ಪರ್ಮಿಷನ್ ಕೊಡು, ಕಿತ್ತಾಕು ಅಂತ ಹೇಳಕ್ಕೆ ಪರ್ಮಿಷನ್ ಕೊಡು ಅಂತ ಹೇಳಿ. ನಂಬರ್ ಕೊಡ್ಬೇಕು, ಇಲ್ಲಿ ಕೊಡ್ಬೇಕು, ಇಲ್ಲಿ ಹಾಕಬೇಕು. ಇಲ್ಲ ಅಂದ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಹಾಕುವಂಗಿಲ್ಲ. ಇದು ಸರ್ಕಾರದ. ಅದೇ ಯಾರನ್ನ ರೈತರು ಕಷ್ಟಪಟ್ಟು ಒಡವೆ ಗಿಡವೆ ಇಟ್ಬಿಟ್ಟು ಕಾಸು ಕೊಟ್ರೆ, ಸರ್ ಈಗ ಕಾಸು ಕೊಟ್ರೆ ಇಸ್ಕೊತಾರೆ. ಮಾಡುದು ನಾವೇನು ಕೋಟಿಗಟ್ಟಲೆ ಒಂದ್ ಬೆಳೆಲ್ಲ. ಈ ಬೆಳೆ ಬೆಳ್ಕೊಂಡು ಇದ್ರಲ್ಲಿ ನಾವು ಬೆಳೆದ್ಗುಂಟು ಬೆಳೆದಿಲ್ಲ. ಒಂದು ಕಳ್ಳರು ಹಿಡಿಬೇಕು, ಈ ತರ ಕಳ್ತನಗಳಾಗದ್ನೇ ಹಿಡಿಬೇಕು, ತಡ್ಕೊಬೇಕು. ಬೆಳೆ ಬಂದ್ರೆ ಈಗ ತಾನೇ ಮೊನ್ನೆ ಉಗಿದು ಆ ಭತ್ತ ತಗೊಳ್ಳೋರ್ಗು ಚೆನ್ನಾಗಿ ಉಗಿದು ಸುದ್ದಿ ಮಾಡಿದೀನಿ. ನನ್ ಕಂಡ್ರೆ ಆಗಲ್ಲ, ಉರಿತದ ಅವ್ರಿಗೆ ಪಾಪ, ಮಾಧ್ಯಮದವ್ರ ಕಂಡ್ರೆ. ಹಂಗಾಗಿ ರೈತ ಬೆಳೆ ಬೆಳೆದ್ರು ಕಷ್ಟ, ಬೆಳೆ ಬೆಳಿಲ್ಲ ಕಷ್ಟ, ಮಳೆ ಬರ್ಲಿಲ್ಲ. ಏನ್ರಿ ಅಣ್ಣ ಅಧಿಕಾರಿಗಳೇ, ಮುಟ್ಟಾಳ ಅಧಿಕಾರಿಗಳಿಗೆ ಏನ್ರಿ ಮಾಡ್ತಾ ಇದ್ರ ನೀವು ಕೆಲವರು? ಅಲ್ಲ ರೀ, ಈ ತರನು ವ್ಯವಸ್ಥೆಗಳು ಇದೆಯಲ್ರಿ ಗ್ರಾಮಾಂತರಗಳಲ್ಲಿ. ಏನ್ರಿ ಮಾಡಿ ಜನಪ್ರತಿನಿಧಿಗಳು ನೀವು? ಏನ್ ಗೆದ್ದೆ ಏನೇ ಮಾಡ್ತಾ ಇದ್ರಿ ನೀವು? ಬರೀ ರಾಜಕೀಯ ಮಾಡ್ಕೊಂಡು. ಅಲ್ಲ ರೀ, ಕಳ್ತನಗಳಾಗ್ತಿದ್ರಲ್ರಿ ಊರಲ್ಲಿ ಕಳ್ತನ ಇರ್ಲಿ ಸ್ವಾಮಿ, ಗದ್ದೆ ಬೈಲ್ಗಳ ಕಳ್ತನ ಆಗ್ತಿದೆಯಲ್ಲ. ಎಷ್ಟು ನೋಡಿ, ಎಷ್ಟು ಕಷ್ಟ ಪಡ್ತಾರೆ ರೈತರು. ನೋಡಿ, ಹೆಚ್ಚು ಕಮ್ಮಿ ಈ ಎಲ್ಲ ಇಲ್ಲಿ ಇರುವಂತದ್ದು
ತಾವೇನ್ ನೋಡ್ತಾ ಇದ್ರಿ ನೋಡಿ ಎಲ್ಲ ಹಿಂಗೆ ನಲ್ಲಿ ಎಲ್ಲ ಸರ್ ಇದು ತಾವೇನ್ ನೋಡ್ತಾ ಇದೀರಾ ಇಷ್ಟು ಕೂಡ ಇಷ್ಟು ಬರೀ ಇಷ್ಟಲ್ಲ ಇನ್ನು ಎಲ್ಲ ವೈರ್ಗಳೆಲ್ಲ ಹಾಕೋರೆ ಆ ಕಡೆ ಇದೆ ಸರ್. ಎಲ್ಲೆಲ್ಲ ಹಾಕೋರೆ ವೈರ್ಗಳೆಲ್ಲ ಒಂದು ಎರಡು ಕಡೆ 80,000 ರೂಪಾಯಿ ಅಂತ ಎಷ್ಟು ಸರ್ 80,000 ರೂಪಾಯಿ ಹಾ ಒಂಚೂರು ಹೆಚ್ಚು ಕಮ್ಮಿ 80,000 ಆಗತ್ತೆ ಸರ್. ಕಾಪರು ಕಾಪರ್ ಇದು ಹಾ 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 ಒಂದ್ ಮಾರ್ನು ಬಿಟ್ಟಿಲ್ಲ ಸರ್. ಒಂದೇ ಒಂದ್ ಮಾರಿದೆ ಗೌಡ್ರದು ಹಾ. ಅವ್ರದ್ದು ಒಂದ್ ಮಾರ್ನು ಬಿಟ್ಟಿಲ್ಲ ಸರ್. ಮತ್ತೆ ಈಗ ಅದನ್ನ ಪಂಪ್ ಎತ್ತಕ್ಕೆ ಅವ್ರು ಕರ್ಕೊಂಡ್ ಬರ್ಬೇಕು ಕರ್ಕೊಂಡ್ ಬರ್ಬೇಕು ಮೇಲಿಂದ ಎತ್ತಬೇಕು ಪುನಃ ಅಲ್ಲಿಗೆ ಜಾಯಿಂಟ್ ಮಾಡ್ಬೇಕು ಪುನಃ ನಮ್ಗೆ ಈ ಒಂದು ನಿಮಿಷದ ಕೆಲ್ಸಕ್ಕೆ ಈಗ ಒಂದ್ ದಿನವೆಲ್ಲ ಬಾಳಗಿಡ್ಬೇಕು ಅವ್ರು ಪುನಃ ಈಗ ಬರೋದಿಲ್ಲ ಆ ಗ್ಯಾಜೆಟ್ಗೆ ಏನ್ ಕಳ್ಳ ಪೊಲೀಸ್ ಆಟ ಆಗ್ಬಿಡ್ತಾ ಅಂತ ನಾನು ಹೇಳ್ತಿರೋದು ಏನೋ ಗೊತ್ತಿಲ್ಲ. ಅಲ್ಲ ಅವ್ರಿಗೆ ಗೊತ್ತಿರತ್ರಿ ಯಾರು ಕಳ್ರು ನಮ್ಮಲ್ಲಿ ಪರಿಸ್ಥಿತಿ ಏನಾಗೈತೆ ಅಂತಂದ್ರೆ ಹ್ಮ್ ಮೊದಲನೇ ದಿನ ಟಿ.ಸಿ. ಸುಟ್ಟೋಯ್ತು. ಓಕೆ ಇವಾಗ ಹೆಚ್ಚು ಕಡಿಮೆ 6 ತಿಂಗಳಾಯ್ತು ಕಬ್ಬು ನಿಲ್ಸಿ ನಾವು. ಹ್ಮ್ 6 ತಿಂಗಳಲ್ಲಿ ಬರೀ 2 ದಿನ 3 ದಿನ ನೀರಿಲ್ಲ ಅಂದ್ರು ಓಕೆ ಇನ್ನ ಅದನ್ನ ರಿಕಮೆಂಡ್ ಮಾಡ್ಬೇಕು ಅಂತಾರೆ ಇನ್ನ 6 ತಿಂಗಳು ಬೇಕು. ಅಷ್ಟ ನಮ್ ಕಬ್ಬೆ ಹೊಟ್ಟಾಗುತ್ತೆ. ಮೊದಲನೇ ದಿನ ಟಿ.ಸಿ. ಸುಟ್ಟೋಯ್ತು. ಟಿ.ಸಿ. ದಿನ ಪ್ರಾಬ್ಲಮ್ ಆಯ್ತು, ಅವ್ರು ಬಂದ್ ಹಾಕ್ಲಿಲ್ಲ. ಎರಡನೇ ದಿನ ಜೈ ಏನೋ ಹೇಳೋರು ಏನ್ಬಿಟ್ಟು ವೈರ್ ಕಟ್ ಮಾಡಾಕಿದ್ರು RR ಬರಿಲ್ಲ ಅಂತ. ಓಕೆ ಇದು 3ನೇ ದಿನ ಸರ್ ಇದು. ಹಾ 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 ಈಗ ಇದನ್ನೆಲ್ಲ ನಾವು ರೆಡಿ ಮಾಡೋಷ್ಟ್ರಲ್ಲಿ ಕಬ್ಬೆ ಒಳಗೆ ಹೋಗುತ್ತೆ. ಓಹೋ ಹೆಂಗೆ ಸರ್ ನಾವು 6 ತಿಂಗಳಿಂದ ಬೆಳೆದಿರೋ ಕಬ್ಬು ಈ 6 ದಿನದಲ್ಲಿ ಇವರೆಲ್ಲ ಮಠ ಮಾಡ್ಬಿಟ್ಟು ಹೋಗ್ತಾರೆ. ಜೀವನ ಮಾಡೋದು ಹೆಂಗೆ ಸರ್ ನಾವು? ಓಕೆ ಓಕೆ ಇನ್ನೊಂದಷ್ಟು ರೈತ ಸಂಘಟನೆ ಬರ್ತಾರೆ ಅವ್ರು ಸಮರ್ಥನೆ ಮಾಡ್ಕೊತಾರೆ ಸಮರ್ಥನೆ ಮಾಡ್ಕೊಳ್ಳೋದು ಹೌದು ಸರ್. ಆಯ್ತು ಅಧಿಕಾರಿಗಳ ಪರವಾಗಿ ಮಾತಾಡುವಂತದ್ದು ಕೆಲವರು ರೈತರು ಸಂಘ ಅಂತಾರೆ. ಈ ರೈತರ ಸಮಸ್ಯೆಗಳು ಏನು ಅಂತ ಆಲಿಸ್ತಾ ಇಲ್ಲ ಸರ್ ಅದು. ಅಲ್ವೇ ನಿಮ್ಮ ನ್ಯೂಸ್ ಚಾನೆಲ್ ಮುಖಾಂತರ ನಮ್ಗೆ ಅಲ್ರಿ ಇಡೀ ಕರ್ನಾಟಕ ನೋಡ್ತಾ ಇದೀರಿ ಇದು ಇಡೀ ಕರ್ನಾಟಕ ನೋಡ್ತಾ ಲೈವ್ ಅಲ್ಲಿ ಇದೀನಿ ಆಲ್ರೆಡಿ ಒಂದ್ ಕಡೆ ರೆಕಾರ್ಡ್ ಆಗ್ತಾ ಇದೆ ಮಾಧ್ಯಮಗಳಿಗೆ ಕಳ್ಸಕ್ಕೆ ಇನ್ನೊಂದ್ ಕಡೆ ಲೈವ್ ಆಗ್ತಾ ಇದೆ. ಅಲ್ಲ ಈಗ ನೋಡಿ ಏನಾಗಿದೆ ಸಮಸ್ಯೆ ಅಂತಂದ್ರೆ ಇಷ್ಟು ಒಂದು ಅವ್ರಿಗೆ ಆ ಬೋರ್ವೆಲ್ ಒಂದೊಂದು ಕತೆ ಹೇಳ್ತಾರೆ. ನಿಜವಲ್ಲೂ ನಮ್ಮ ರೈತರು ಕರ್ನಾಟಕ ಕಷ್ಟ ಕಂಡ್ರೆ ನಿಜವಲ್ಲೂ ಬಹಳ ಬೇಜಾರಾಗ್ತದೆ. ಎಂತೆಂತ ಮುಟ್ಟಾಳ ಅಧಿಕಾರಿಗಳು ಇರ್ತಾರೆ ಕೆಲವೊಂದು ಇಲಾಖೆಗಳಲ್ಲಿ ಅಂತಂದ್ರೆ ಸಮರ್ಥನೆ ಮಾಡ್ಕೊಳ್ಳೋ ಇರ್ತಾರೆ ಕೆಲವರೆಲ್ಲ ಅಧಿಕಾರಿಗಳನ್ನೇ ಸಮರ್ಥನೆ ಮಾಡ್ಕೊಳ್ಳೋರು, ರಾಜಕೀಯ ವ್ಯವಸ್ಥೆ ಸಮರ್ಥನೆ ಮಾಡ್ಕೊಳ್ಳೋವಂಥವ್ರು. ಏನ್ರಿ ಇದು ಈ ಪರಿಸ್ಥಿತಿ ನಿಮ್ ಜಮೀನುಗಳಿಗೆ ಬಂದ್ರೆ ಏನ್ರಿ ಮಾಡ್ತಾರೆ? ಅದು ಒಂದ್ ಎಲೆ ಅಲ್ಲ ರೀ ನೋಡಿ ತುರುನೂರು ಎಲೆಯಲ್ಲಿ ಕದ್ದವ್ರೆ ನೆನ್ನೆ ಎಲ್ಲ ರಾತ್ರಿ. ಮತ್ತೆ ಅದ್ಯಾವ್ದೋ ಬೇರೆ ಬೇರೆ ಪಾಪ ಅವ್ರ ರೈತರು ಎದ್ಕೊಂಡು ಕಂಪ್ಲೇಂಟ್ ಕೂಡ ಕೊಡಲ್ಲ. ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಯಾಕೆಂದ್ರೆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವು ಮಾರ್ಚರ್ ಬರೋ ಗಂಟೆ ಇದೀವಿ ಅಂತಾರೆ. ಮಾರ್ಚರ್ ಬರೋ ಗಂಟೆ 2 ದಿನ ಐತೆ. 2 ದಿನ ಆದ್ರೆ ಪುನಃ ನಾವು ಅಲ್ಲಿ ಜಾಯಿಂಟ್ ಮಾಡಿ ಹೊತ್ತಿಗೆ ಜಾಯಿಂಟ್ ಮಾಡ್ಕೊಂಡು ಹೊಡಿವತ್ತಿಗೆ ಅದು ಕಬ್ಬು ಇದೆ. 2 ದಿನ ಕರೆಂಟ್ ಹೋಯ್ತೇನು ಕಿಚ್ಗೆ ಒಂದ್ 1,000-2,000 ಹೋದ್ರೈತೆ, ಒಂದ್ 5,000 ಆದ್ರೈತೆ ತಂದ್ ಹಾಕಮ್ಮ. ಅಲ್ಲಿ ಯಾರು ಕಂಪ್ಲೇಂಟ್ ಅದು ಇದು ಅಂತ ಬಾಳಗೆಡೋದು ಯಾರು ಅದು ಸವೇಸೆ ಬೇಡ ಅಂತ ಅನ್ಕೊಂಡು ಜೀವನ ಮಾಡಿ ಒತ್ತಾಗಿದೆ ಸರ್ ನಮ್ದು. ನಿಜ ನೋಡಿ ಈಗ ಜನ ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ರೈತರು ಕಂಪ್ಲೇಂಟ್ ಕೊಟ್ಟರು ಕೂಡ ನಮ್ಗೆ ಟೈಮ್ ಸಿಗಲ್ಲ, ನಮ್ಗೆ ನಮ್ಮ ವ್ಯವಸಾಯಕ್ಕೆ ನೀರಿನ ವ್ಯವಸ್ಥೆ ಆಗಲ್ಲ ಅನ್ನೋದೊಂದು ವ್ಯವಧಾನ. ನಿಜವಾಗ್ಲೂ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ರು ದಯವಿಟ್ಟು ನಿಮ್ಮ ಮೇಲಧಿಕಾರಿಗಳು ಇದನ್ನ ಕಳಿಸ್ಕೊಡ್ತೀನಿ, ನಿಮ್ಮ ಮೇಲಧಿಕಾರಿಗಳ ವೆಬ್ಸೈಟ್ಗಳ ಕಳಿಸ್ಕೊಡ್ತೀನಿ. ನಿಮ್ಮ ಕಾರ್ಯದಕ್ಷತೆಗಳನ್ನ ನೋಡಲಿ, ಯಾವ್ಯಾವ ಅಧಿಕಾರಿಗಳು ಏನೇನು ಮಾಡ್ತಾ ಇದ್ರೆ ಅಂತ ಕೂಡ ಗೊತ್ತಾಗ್ಲಿ ಮೇಲಧಿಕಾರಿಗಳಿಗೆ. ಮತ್ತೆ ನಿಮ್ಮ ಮಾನ್ಯ ಸರ್ಕಾರಕ್ಕೆ ವೆಬ್ಸೈಟ್ ಕೂಡ ನಾನು ಕಳಿಸ್ತೀನಿ. ಹಾಗಾಗಿ ಬಹಳ ಬೇಜಾರಾಗುತ್ತೆ ನಿಜವೂ ನಮ್ಗೆ. ಯಾಕೆ ನೀವು ಇದೀರ ನಾನು ಹೇಳ್ತಾ ಇಲ್ಲ, ನಾನು ಮಾತಾಡ್ರೆ ಇನ್ನೂ ಕ್ಯಾಕಸ್ ಮಕ್ಕುಗಿಬೋದು ಕೆಲವೊಂದು ಇಲಾಖೆಗಳಿಗೆ. ನಾನು ಕಂಡ್ರೆ ಆಗ್ದಿರೋಂಥ ಕೆಲವು ಇಲಾಖೆಗಳು ಜನಪ್ರತಿನಿಧಿಗಳಿದ್ದಾರೆ, ಅಂಥವ್ರು ಬರ್ಬೇಕ್ರಿ. ಜನಪ್ರತಿನಿಧಿಗಳು ಬಂದು ನನ್ನ ಕಂಡ್ರೆ ಆಗ್ದಿದ್ದವರು ನಿಮ್ಮಂಥವ್ರು ಪಾಪ ಇನ್ನೂ ನೀವು ಬಂದು ಒಂದು ಲೈವ್ ಮಾಡಿ ಒಂದು ಮಾಧ್ಯಮಗಳಿಗೆ ಕಳಿಸಿ ಸಹಾಯ ಮಾಡ್ಬೇಕು ಪಾಪ ರೈತರಿಗೆ ಅವರು. ಆಯ್ತಾ? ಏನು ಒಂದ್ ಕಡೆ ನಾಡ್ ಕಾಯುವ, ಇನ್ನೊಂದ್ ಕಡೆ ಕಾಡ್ ಕಾಯುವ ಕಳ್ರಲ್ಲಿ. ಮತ್ತೆ ನಿಮ್ಮೂರಲ್ಲಿ ಒಂದು ಬೈಕ್ ಕಳ್ತನ ಕೂಡ ಸುದ್ದಿ ಮಾಡಿದೆ. ಇಲ್ಲಿಂದ ಎತ್ಕೊಂಡೋಗಿ ಎಲ್ಲೋ ಒಂದ್ ಕಡೆ ನಿಲ್ಸ್ಬಿಟ್ಟು ಅಲ್ಲೊಂದು ಬೈಕ್ ಎತ್ಕೊಂಡು ಹೋಗ್ಬಿಡ್ತಾರೆ. ಏನ್ರಿ ಮಾಡ್ತಾರೆ ಇವರೆಲ್ಲ? ಈಗ ನೋಡಿ ಬಂದು ಸ್ಟೇಷನ್ ಇಲಾಖೆಯಲ್ಲಿ ಹೋಮ್ ಗಾರ್ಡ್ಗಳಿದ್ದಾರೆ. ಆಯ್ತಾ? ಏರಿಯಾ ವೈಸ್ ಹೋಮ್ ಗಾರ್ಡ್ಗಳು ಹಾಕ್ಬೇಕು. ಅರ್ಥನೇ ಆಗ್ತಿಲ್ಲ ಏನ್ ಮಾಡ್ತಾರೆ ಇವರು ಅಂತ. ಎಷ್ಟು ಬೇಜಾರಾಗುತ್ತೆ ಸರ್ ಅಲ್ವಾ? ನಮ್ಗೆ ರಾತ್ರಿ ಕಳ್ತನಾಗಿ ನಿಮ್ದೇ ಮೊನ್ನೆಲ್ಲ ಕೇಬಲ್ ಕಿತ್ತಾಕ್ಬಿಟ್ಟು ಹೊಟ್ಟೋದು ಸರ್. 6 ನಂಬರ್ ಕಟ್ಟಿಲ್ಲ, ನೀವು ಕಟ್ಟಬೇಕು ಅಂದ್ಬಿಟ್ಟು ಒಂದ್ 4 ಜನದ್ದು ಕಟ್ಟೇ ಇಲ್ಲ ಅಂತ ಕಟ್ಟಿರೋದು ಸುಧಾ ಕಿತ್ತಾಕ್ಬಿಟ್ರು. ಅವೆಲ್ಲ ಆಗೋಲ್ಲ, ಎಲ್ಲ ಕಟ್ಟಬೇಕು. ಯಾವನ್ರಿ ಮುಟ್ಟಳ ಕಟ್ಟಿರೋದು ಕಿತ್ತಾಕಿದ್ರ ಸರ್? ಕಟ್ಟಿರೋದು ಬಿಟ್ಬಿಟ್ಟು ಜಾಯಿಂಟ್ ಇರ್ತವೆ ಹೌದೌದು, ಒಟ್ಟಿಗೆ ಕಟ್ ಮಾಡ್ಬಿಡುದು. ಒಟ್ಟಿಗೆ ಕಟ್ ಮಾಡ್ಬಿಡುದು. ಇವ್ರ ಕಚ್ಚಾಡ್ಕೊಂಡ್ ಸಾಯ್ಲಿ ರೈತರು ಅಂತ. ನೀ ಕಟ್ಲಾ ಅಂತ ಒಡ್ಲಾಡ್ಕೊಂಡ್ ಸಾಯಿದ್ಮೇಲೆ ತಗೊಂಡ್ ಮಡ್ಕುದು ಕಟ್ಟಿದ್ದೀನಿ ಅಂತ ತೋರ್ಸಿದ್ರೆ ಆಮೇಲೆ ನಿಮ್ದು ಕಟ್ ಮಾಡ್ಬಿಟ್ಟ ನಾಟಕ. ನಾಚಿಕೆ ಮಾನ ಮರಿದಿಲ್ವನ್ರಿ ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಗೆ. ನಾವು 6 ನಂಬರ್ ಕಟ್ಟಿದೀವಿ ನಾವು ಸರ್. ಈಗ ಬೋರ್ವೆಲ್ ಹಾಕ್ಸ್ಕೊಂಡಿರೋದು ಯಾರಿಗೋಸ್ಕರ ಸರ್? ಬೋರ್ವೆಲ್ ಹಾಕ್ಸ್ಕೊಂಡು ದುಡಿತಾ ಇರೋದು ಯಾರಿಗೋಸ್ಕರ ಸರ್? ನಮಗೋಸ್ಕರ ಅಲ್ಲ, ದೇಶಕ್ಕೆ ಅನ್ನ ಹಾಕೋಸ್ಕರ. ಕರೆಂಟ್ ಏನೋ ಒಂದು ಕದ್ದು ಹಾಕತ್ತ ಇಲ್ಲ ನಾವು. ಏನೋ ಒಂದು ಬಂದಿದೆ ಹಾಕತ್ತಾರ ಬೋರ್ವೆಲ್ ಹಾಕ್ಸ್ಕೊಂಡು ನಾವು ಈ ಜೀವನ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ರೆ ಬೆಳಿತಾ ಇದ್ರೆ. ಇವ್ರ ಯೋಗ್ಯತೆಗೆ ಸಂಬಂಧಪಟ್ಟಂತೆ KEB ಇಲಾಖೆಯವರು ಗ್ರಾಮ ಪಂಚಾಯತಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕಟ್ಟಬೇಕಲ್ಲ. ಇವ್ರು ತಾಕತ್ತಿದೆ ವಸೂಲು ಮಾಡಕ್ಕೆ? ತಾಕತ್ತಿದೆ ಅಂದ್ರೆ ನೇರವಾಗಿ ಕೇಳ್ತಾ ಇದೀನಿ.
ಅದನ್ನ ಬಿಟ್ಟು ಅಲ್ಲ ನಾವು ಆರ್ಟಿಗೆ ಹಾಕ್ತಿವಿ, ಕೊಡ್ತೀರಾ ನೀವು? ಯಾವ ಗ್ರಾಮ ಪಂಚಾಯತಿಲಿ ಎಷ್ಟು ಕೊಡ್ಬೇಕು ಬಾಕಿ ಅಂತ ಏನ್ ಗೊತ್ತಿಲ್ಲದೇನೆ ಮಾತಾಡಲ್ಲ ನಾವು. ಹೌದು ಸರ್. ನಿಮ್ ಯೋಗ್ಯತೆಗೆ 200 ರೂಪಾಯಿ ಯಾರನ್ನೊಬ್ಬ ರೈತ ಮಹಿಳೆ ಮನೆಗೆ ಕರೆಂಟ್ ಕಟ್ಟಲಿಲ್ಲ ಅಂದ್ರೆ ಕಟ್ ಮಾಡ್ಬಿಡ್ತೀನಿ, ಕಟ್ ಮಾಡಿ ಏನ್ ಕಟ್ ಮಾಡಿ ನಿಮ್ ಬಾಲ ಕಟ್ ಮಾಡ್ತಾರೆ. ಒಂದ್ 25 ಜನ 30 ಜನ ಸೇರ್ಕೊಂಡು ನಿಮ್ಗೆ ಒಂದ್ ಅರ್ಜಿ ಬರ್ದು ಈ ಅಧಿಕಾರಿನ ಎತ್ತಂಗಡಿ ಮಾಡಿ ಅಂತಂದ್ರೆ ನೀವು ಯಾವ್ದೋ ಮೂಲೆಗೆ ಹೋಗಿ ಬಿದ್ದೋಗ್ತೀರಾ? ಏನ್ ತಿಳ್ಕೊಂಡಿದ್ರ ನೀವು? ಲೈನ್ ಮ್ಯಾನ್ ಗಳು ಏನು ಕೇಳುದೇ ಇಲ್ಲ ಸರ್. ಬಂದ್ ಕಟ್ ಮಾಡ್ತಾ ಹೋದ್ರು ಹೋಯ್ತಾ ಹೋದ್ರು. ಆಧಾರ್ ನಂಬರ್ ಇಲ್ಲ, ಕಟ್ ಮಾಡ್ತಾ ಹೋದ್ರು ಹೋಯ್ತಾ ಹೋದ್ರು ಸರ್. ಆಧಾರ್ ನಂಬರ್ ತಕತ್ವಿ, ಇನ್ನೊಂದ್ ವಾರ ಅವಕಾಶ ಮಾಡ್ಕೊಡಿ ಸರ್. ಏಕ್ದಮ್ 30,000 ಬೇಕು ಸರ್. ಇವ್ ರಾಜಕೀಯ ಫಂಕ್ಷನ್ಗಳಿಗೆ ಎಲ್ರಿ ಹೇಳಿದ್ರ ವೈರ್ನ? ಆಧಾರ್ ನಂಬರ್ ಎಲ್ಲಿದೆ? ಯಾವ ಪರ್ಮನೆಂಟ್ ತಗೋತಾರೆ ರಾಜಕೀಯ ಕಾರ್ಯಕ್ರಮಗಳಿಗೆ? ಆಧಾರ್ ನಂಬರ್ ಕಟ್ಬೇಕಾದ್ರೆ 30,000 ಬೇಕು. ನಾವು 30,000 ದುಡಿಬೇಕಾದ್ರೆ ಒಂದ್ 6 ತಿಂಗಳು ಬೇಕು. ನಾವಂತೇಳಿವೆ ಸರ್, ಇನ್ನೊಂದ್ ತಿಂಗಳ ಅವಕಾಶ ಮಾಡ್ಕೊಡಿ, ಇನ್ನೊಂದ್ ತಿಂಗಳ ಗಂಟ ನಮ್ಗೆ ಕೇಬಲ್ ಕಟ್ ಮಾಡ್ಬಿಡಿ ಸರ್. ಈ ಫಸ್ಲು ಬರ್ಲಿ, ಈ ಫಸ್ಲು ಬಂದ್ ದುಡ್ಡಲ್ಲಿ ನಾವು ಆಧಾರ್ ನಂಬರ್ ತಕತೀವಿ ಸರ್ ಅಂದ್ರೂ ಅವಕಾಶ ಮಾಡ್ಕೊಡ್ತೇವೆ. ಒಂದ್ ಐಡಿಯಾ ಕೇಳ್ತೀನಿ ನೋಡಿ. ನಾನು ಮಾಧ್ಯಮ ಮಿತ್ರನಾಗಿ ಕೆಲವೊಂದು ಸಂಘಟನೆಯಲ್ಲಿ ಕೂಡ ಇರೋದ್ರಿಂದ, ನೀವು ಯಾವ ಅಧಿಕಾರಿ ನಿಮ್ ಕಾಟ ಕೊಡ್ತಾನೆ, ಅದ್ ಯಾವ ಇಲಾಖೆ ಆಗಿರ್ಬೋದು, ಒಂದ್ 50 ಜನ ಸೈನ್ ಹಾಕಿ ಕೊಡ್ರಿ ಮೇಲಧಿಕಾರಿಗೆ, ಇಲ್ಲ ಅಂದ್ರೆ ತಗೊಂಡೋಗಿ ರಾಜ್ಯಪಾಲರಿಗೆ ಕಳಿಸಿ ಆನ್ಲೈನ್ ಅಲ್ಲಿ ಮೊಬೈಲ್ ಅಲ್ಲಿ. ಇವನೊಬ್ಬ ಭ್ರಷ್ಟ, ಇವನೊಬ್ಬ ಅನಾಲಯಕು, ನಮಗ್ ತೊಂದರೆ ಕೊಡ್ತಾವನೆ, ಲಂಚ ಕೇಳ್ತಾನೆ ಅನ್ಬಿಟ್ಟು ನೀವೇನ್ ಮಾಡಿ ಮೇಲ್ ಮಾಡಿ ಕಳಿಸಿ, ಅವ್ನು ವಜಾ ಮಾಡಿ ಬಿಸಾಕ್ತಾರೆ, ತಗೊಂಡು ಯಾವ್ದೋ ಮೂಲೆಗೆ ಹಾಕ್ತಾರೆ ನೀರಿನಲ್ಲಿ ಇರೋ ಕಡೆ. ಅವ್ರು ನಮ್ಮ ಯೋಗ್ಯತೆ ಇಲ್ಲ ನಮ್ಮ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಇರಕ್ಕೆ ಓಕೆ. ಅದಕ್ಕೆ ಸರ್ ದಯವಿಟ್ಟು ಕೆಲಸ ಮಾಡಿ ನೀವು. ನಿಮ್ಗೆ ಜನಶಕ್ತಿ ಏನಂತ ಗೊತ್ತಿದಾ? ಇವತ್ತು ಸುಪ್ರೀಂ ಕೋರ್ಟ್ ನಿಮ್ಗೆ ತಲೆ ಬಾಗುತ್ತೆ ರೀ. 100 ಜನ ಬಂದು ವಿಚಾರನ ಹೇಳಿದ್ರೆ ನೀವು ಏನ್ ಬೇಕಾದ್ರೆ ತಗೊಬೋದು. ಹಾಕಿ 25 ಜನ ಸೈನ್ ಹಾಕ್ಬಿಟ್ಟು ಈ ಅಧಿಕಾರಿ ಬೇಡ ಟ್ರಾನ್ಸ್ಫರ್ ಮಾಡಿ ಬಿಸಾಕಿ ಅಂತ ಹೇಳಿ. ಜನಪ್ರತಿನಿಧಿಕ್ಕಿಂತ ಜನಗಳಿಗೆ ದೊಡ್ಡ ಸರ್ಕಾರದ ಮತ್ತೆ ಯಾವುದೇ ರೀತಿಯಾದಂತ ಧೋರಣೆಗಳನ್ನ ಖಂಡಿಸಬಹುದು ನೀವು. 15 ದಿನ ಆಯ್ತು ಸರ್, TC ಪ್ರಾಬ್ಲಮ್ ಆಯ್ತು. TC ಇಂದ ಕಟ್ ಮಾಡಿದ್ರು. ಅದು ಸದ್ಯ ವೈರ್ ಹಾಕಿಸ್ಕೊಂಡು ಯಾರನ್ನ ಕರ್ಕೊಂಡ್ಬಂದು ವೈರ್ ಹಾಕಿಸ್ಕೊಂಡು ಅಷ್ಟರೊಳಗಡೆ ಈ ಅವ್ಯವಸ್ಥೆ ಸರ್, ಕಳ್ರು ಕಾಟ. ನಾವ್ ಎಲ್ಲಿ ಸರ್? ಅಲ್ಲ, ನಿಮ್ ಪುಣ್ಯಕ್ಕೆ ಬೋರ್ವೆಲ್ ಇದನ್ನೇ ಎತ್ಕೊಂಡು ಹೋಗಿಲ್ಲ. ನಿಮ್ ಪುಣ್ಯಕ್ಕೆ ಕೆಲವು ಕಡೆ ಬೋರ್ವೆಲ್ ಕದ್ ಬಿಡ್ತಾರಲ್ಲಿ, ಏನೋ ಒಳಗಡೆ ಬಿಟ್ರೆ ಮೋಟ್ರೆ. ಆಗುದಿಲ್ಲ ಓಕೆ ಓಕೆ. ಅದು ಮಿಷಿನ್ ಆಗ್ಬೇಕು ಎತ್ತುಕ. ಈಗ ನೋಡಿ ಸರ್, ಈ ಬೋರ್ವೆಲ್ಗ 27 ಲೆಂತ್ ಬಿಡದ. 27 ಲೆಂತ್. ಅಲ್ಲ, ಆಮೇಲೆ ಬೋರ್ವೆಲ್ ನಿಮ್ ಕಲೆಕ್ಷನ್ ಕೊಟ್ಟಿರ್ತಲ್ಲ ಬಾಕ್ಸ್, ಅದೇ ಕಳ್ತನ ಮಾಡ್ಬಿಡ್ತಾರಲ್ಲ. ಬೋರ್ವೆಲ್ಗ 20 ಲೆಂತ್ ಬಿಟ್ಟದ ನೋಡಿ. ಅವು 18 ಬಿಟ್ಟವ. ಹಿಂಗೆಲ್ಲ ಬಿಟ್ಟವ ಸರ್. ಹಿಂಗೆಲ್ಲ ಬಿಟ್ಟಿರವ. ಈಗ ಎತ್ಕ ಹಿಂಗ ಹೋದ್ರ ರೈತರು ನಾವ್ ಏನ್ ಮಾಡ್ಕೊತೀವಿ ನೋಡು. ಇದು ನಿಮ್ ನ್ಯೂಸ್ ಚಾನೆಲ್ ಮುಖಾಂತರ ರೈತರು, ಇಡೀ ಕರ್ನಾಟಕದ ರೈತರಿಗೆ ರೈತರಲ್ಲಿ ರೈತರಲ್ಲಿ ರೈತ ಸಂಘಟನೆಗಳು ಏನ್ರಿ ಮಾಡ್ತಿದ್ರ ನೀವು? ರೈತ ಸಂಘಟನೆಗಳ ಕೆಲವೊಂದು ಸೋಕಾಡ್ ರೈತ ಸಂಘಟನೆಗಳು ಶಾಲ ಹಾಕೊಂಡು, ಕೆಲವೊಂದು ರೈತ ಸಂಘಟನೆಗಳು ಶಾಲ ಹಾಕೊಂಡು ರಾಜಕೀಯ ಪ್ರೇರಿತವಾಗಿ ಅವ್ರ ಬಾಲ ಹಿಡ್ಕೊಂಡು ಹೋಗ್ತಿರಲ್ರಿ. ನಾಚಿಕೆ ಮನೆ ಮರದಿ ಬಿಡೋ ನಿಮ್ಗೆ ಕೆಲವೊಂದು ರೈತ ಸಂಘಟನೆಗಳು. ನೀವು ದಯವಿಟ್ಟು ಇಂಥ ರೈತ ಸಂಘಟನೆಗಳು, ಕೆಲವೊಂದು ರೈತ ಸಂಘಟನೆ ಸಪೋರ್ಟ್ ಮಾಡ್ಬೇಕು ನೀವು. ಆಯ್ತಾ, ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡಿಸಿ, ಸಂಬಂಧಪಟ್ಟಂತ ಅಧಿಕಾರಿ ಕರ್ಸಿ ಆ ಜಾಗಕ್ಕೆ. ನಮ್ಗೆ ಸರ್ ಒಂದ್ 3 ತಿಂಗಳು ಅವಕಾಶ ಮಾಡಿಸ್ಕೊಡಿ. ಆಧಾರ್ ನಂಬರ್ಗೆ ಈ ಫಸ್ಲು ಬೆಳೆದು ಆಧಾರ್ ನಂಬರ್ ಕಟ್ಟಿಸ್ತೀವಿ ಅಂತ ಹೇಳ್ಕೊಡಿ, ಕೇಳ್ಕೊತಾ ಇದೀವಿ ಸರ್. ಈ ಸರ್ಕಾರಕ್ಕಾಗ್ಬೋದು ಮತ್ತೆ ಈ ಒಂದ್ ಕೆಲಸ ಮಾಡಿ ದಯವಿಟ್ಟು ನೀವೆಲ್ಲ ಯಾರೆಲ್ಲ ರೈತರುಗಳು ಈ ಸಮಸ್ಯೆಲಿ ಇದಿರೋ, ದಯವಿಟ್ಟು ಒಂದು ಅರ್ಜಿ ಬರೆದು ನಿಮ್ಮ ಮೊಬೈಲ್ ಮೂಲಕ ರಾಜ್ಯಪಾಲರಿಗೆ ಮೇಲ್ ಮಾಡಿ. ಸರಿ ಸರ್, ಆಯ್ತು. ಆಯ್ತು ನೋಡಿ, ಅವ್ರು ಎಜುಕೇಟೆಡ್ ಮೇಲ್ ಮಾಡಿ. ಈಗ ನಾವು ಮಾಡ್ಬೋದು, ಬಟ್ ಏನು ಅಂತ ಅಂದ್ರೆ ನಮ್ ಕಂಡ್ರೆ ಉಳ್ಕೊಳ್ಳೋ ಜಾಸ್ತಿ ಐಡಿಯಾಗಳು ಕೊಡ್ತೀವಿ ನಿಮ್ಗೆ. ರೈತರ ಪರವಾಗಿ ಇರ್ತಿದೀವಿ. ಬರೀ ಹಸು ಶಾಲ ಹಾಕಿದ ತಕ್ಷಣ ರೈತ ಸಂಘಟನೆಯವರು ಅಂತ ತಿಳ್ಕೊಂಬಿಡಿ. ಪ್ರತಿಯೊಬ್ಬ ನಾಗರಿಕನು ಕೂಡ ರೈತರ ಪರವಾಗಿ ಇರ್ತಾನೆ. ಆ ಒಂದು ಉದ್ದೇಶದಿಂದ 1 ಕಿಲೋಮೀಟರ್ ನಡ್ಕೊಂಡ್ ಬಂದು ಈ ಸುದ್ದಿ ಮಾಡ್ತಾ ಇದೀನಿ. ಕೇವಲ ಇದು ಸುದ್ದಿ ಆಗ್ಬಿಡಲ್ಲ ರೀ. ಸಂಬಂಧಪಟ್ಟ ಅಧಿಕಾರಿಗಳೇ, ಮುಟ್ಟಾಳ ಅಧಿಕಾರಿಗಳೇ ತಿಳ್ಕೊಳ್ಳಿ. ಈಗ ತಾನೇ ಜಸ್ಟ್ ಅಲ್ಲೊಂದು ಬೆಂಕಿ ಅವಘಡ ಆಗಿದೆ ಯಾಚನಹಳ್ಳಿಯಲ್ಲಿ, ಅದು ಕೂಡ ಸುದ್ದಿ ಮಾಡಿ ಬಂದಿದ್ದೀನಿ. ಮತ್ತೆ ಇದು ನೋಡಿ, ಇಲ್ಲಿ ಇದು ಒಂದ್ ಕಡೆ KB ಸಮಸ್ಯೆ ಆದ್ರೆ ಇನ್ನೊಂದ್ ಕಡೆ ಕಳ್ಳರ ಸಮಸ್ಯೆ ನೋಡಿ. ಎಲ್ಲ ವೈರ್ಗಳನ್ನೆಲ್ಲ ಬಿಚ್ಕೊಂಡು ಕರಿ ಒಂದೇ ಒಂದು ಮೋಟರ್ ಇದು. ತಾವೇ ನೋಡ್ತಾ ಇದೀರಾ, ಒಂದು ಮೋಟರ್ ನೋಡ್ತಾ ಇರೋದು ನೀವು. ಈ ತರ 16 ಕಡೆ ಕಳ್ತನ ಮಾಡಿದ್ದಾರೆ. 16 ಕಡೆ 16 ಊರಲ್ಲಿ. ನಿಜವೂ ಬಹಳ ಬೇಜಾರಾಗ್ತದೆ. ಯಾಕಾರು ರೈತರ ಮಕ್ಕಳ ಹುಟ್ಟೋರ ಒಂದು ಮನಸ್ಥಿತಿ ಇವತ್ತು ರೈತರಿಗೆ ಬಂದಿರುವಂತ ಪರಿಸ್ಥಿತಿ ಆಗ್ಬಿಟ್ಟಿರುವಂತದ್ದು. ಸಂಬಂಧಪಟ್ಟಂತೆ ಎಲ್ಲ ಇಲಾಖೆ ಕೂಡ, ಯಾರೆಲ್ಲ ಸಂಬಂಧಪಡ್ತಾರೆ ಎಲ್ಲ ಇಲಾಖೆ ಕೂಡ ನಾನು ಇದನ್ನ ವಿಡಿಯೋನ ಶೇರ್ ಮಾಡ್ತೀನಿ, ವೆಬ್ಸೈಟ್ ಕಳಿಸ್ತೀನಿ. ಮತ್ತೆ ಮಂತ್ರಿ ಮಹಾಶಯರಿಗೆ, ಯಾರೆಲ್ಲ ಜನಪ್ರತಿನಿಧಿಗಳಿದ್ದೀರಿ, ಇದು ಪಂಚಾಯತಿಂದ ಪಾರ್ಲಿಮೆಂಟ್ ಅವ್ರಿಗೆ ಇದಿರಲ್ಲಪ್ಪ, ನೀವು ನಿಮ್ಮ ಅಧಿಕಾರಿಗಳನ್ನ ನೀವು ಕೈಯಲ್ಲಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಇವರು ನಾಳೆ ದಿನ ಉಗಿಯೋದು ಜನಪ್ರತಿನಿಧಿಗಳಿಗೆ. ಅಧಿಕಾರಿಗಳು ಕೆಲಸ ಮಾಡಿದ್ರೆ ಸರ್ ಯಾರಿಗೆ ಸರ್ ಹೆಸರು? ಜನಪ್ರತಿನಿಧಿಗಳಿಗೆ. ಏನ್ರಿ ಮಾಡ್ತಾರೆ ಇವರೆಲ್ಲ? ಅಲ್ಲ ರೀ, ನಾನು ಬೆಳಿಗ್ಗೆ ಬಂದಿದ್ದು ಇಲ್ಲಿಗೆ ನಿಮ್ಮ ಕಡೆಗೆ ಭಾಗಕ್ಕೆ 6 ಗಂಟೆಗೆ ಬಂದು ಇದ್ದೀನಿ, ಇನ್ನು ತಿಂಡಿ ಕೂಡ ಮಾಡಿಲ್ಲ. ನಮ್ಗಿರೋ ಒಂದು ಸೌಜನ್ಯ, ಮಾಧ್ಯಮಕ್ಕಿರೋ ಒಂದು ಸೌಜನ್ಯ, ನಿಮ್ಮ ಟ್ಯಾಕ್ಸ್ ದುಡ್ಡು ತಿನ್ನೋಂತ ಅಧಿಕಾರಿಗಳು ಬೇಡ್ಬನ್ರಿ. ಪಾಪ ನೀವು ಕರ್ದಕ್ಕೆ ನಮ್ಗೆ ಹೋಗೊಟ್ಟು ನಡಿಯಪ್ಪ ಏನ್ ಸಮಸ್ಯೆ ಆಗಿದೆ ಅಂತ ಬಂದು ನಮ್ಗೆ ಇಲ್ಲಿ 1 ಕಿಲೋಮೀಟರ್ ನಡ್ಕೊಬೋದು. ಕವಲೇರಿಯಿಂದ ದೇವರುಗಳೆಲ್ಲ ಇಳಿದು ಬಂದಿದ್ರಿ.
ನಿಮ್ಗೆ ನಿಮ್ ನ್ಯೂಸ್ ಚಾನೆಲ್ಗೆ ಮತ್ತೆ ನಿಮ್ಗೆ ಸರ್ ಏನ್ ಗೊತ್ತೇ ಸರ್, ಒಂದು ಕಳಕಳಿ ಇಟ್ಕೊಬೇಕು ಸರ್, ಆಯ್ತಾ? ಏನೇ ಇರ್ಲಿ ಅನ್ನ ಹಾಕೋ ರೈತರು ನೀವು. ಇವತ್ತು ಕಳ್ತನಗಳು ಅವ್ರು ಇರುವಂತ ಸಮಸ್ಯೆಗಳನ್ನ ನಾವು ಬಗೆಹರಿಸಿಲ್ಲ ಅಂತಂದ್ರೆ ಏನಕ್ಕೆ ಸರ್? ರೈತ ಸಂಘಟನೆ ಇದ್ದ ತಕ್ಷಣ ಕೆಲಸ ಮಾಡ್ತಾರೆ ಅಂತ ಅಲ್ಲ ಸರ್, ಇಲ್ದೇ ಇದ್ರೆ ಕೆಲಸ ಮಾಡಲ್ಲ ಅಂತಲ್ಲ. ದಯವಿಟ್ಟು ಇದು ಸಂಬಂಧಪಟ್ಟಂತ ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಇದೊಂದು ಸುದ್ದಿ ಕೂಡ ಮಾಡಬೇಕು. ಅತಿ ಹೆಚ್ಚು ಬನ್ನೂರು ಭಾಗದಲ್ಲಿ ಕಳ್ತನಗಳಾಗ್ತಾ ಇದೆ. ರೈತರ ಜಮೀನುಗಳಲ್ಲಿ ಮೋಟ್ರ್ ಕಳ್ತನ, ವೈರ್ ಕಳ್ತನ. ನೋಡಿ ತಾವೇನ್ ನೋಡ್ತಾ ಇದ್ದೀರಾ, ನಿಜವಾಗ್ಲೂ ಬಹಳ ಬೇಜಾರಾಗುವಂತ ಸಂಗತಿ. ಇನ್ನಾದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಈ ಸಂಬಂಧಪಟ್ಟಂತವ್ರು ಎಲ್ಲ ರಾಜ್ಯ ಮಾಧ್ಯಮಗಳು ಕೂಡ ಹೋಗುತ್ತೆ. ಇದು ನಾನು ಆಲ್ರೆಡಿ ಕಳಿಸ್ತೀನಿ, ಎಲ್ಲ ನನ್ನ ಮಾಧ್ಯಮ ಮಿತ್ರರು ಕೂಡ ಇದನ್ನ ಕಳಿಸ್ತೀನಿ. ಅವ್ರು ಸುದ್ದಿ ಕೂಡ ಆಗ್ತಾರೆ. ಜೊತೆಗೆ ಇವತ್ತು ರೈತರಿಗೆ ಮುಂದಿನ ದಿನಗಳಲ್ಲಿ ಕಳ್ಳತನನ ತಪ್ಪಿಸಂತ ಕೆಲಸ ಮಾಡಲಿ ಅನ್ನೋದು ಕೂಡ ನಾನು ಬಹಳ ಬೇಜಾರಿಂದ ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲ ನನ್ನ ರೈತ ಬಂದವರು. ಅವಕಾಶ ಮಾಡ್ಕೊಡಿ ಸರ್. ಅಲ್ಲ, ಅವಕಾಶ ಮಾಡಬೇಕು ಅಂತ ಹೇಳಿದಲ್ಲ, ನೀವು ರಾಜ್ಯಪಾಲರಿಗೆ ಪತ್ರ ಬರೀರಿ ಆಯ್ತಾ, ಏನ್ ಇವತ್ತು ರಾಜ್ಯ ಸಮಸ್ಯೆ ಇದೆ ಅಂತ. ಇನ್ ಕೇಸ್ ಇವರ ಸರ್ಕಾರ ಇದ್ರು, ಯಾವ್ದೇ ದರಿದ್ರ ಸರ್ಕಾರಗಳು ಬರ್ಲಿ ನಮ್ಗೆ ಬೇಕಾಗಿಲ್ಲ. ಯಾವ್ದೇ ಸರ್ಕಾರ ಇದ್ರು ಅವ್ರದೇ ರಾಜ್ಯಪಾಲ ಇರ್ತಾರೆ ಅಥವಾ ವಿರೋಧ ಪಕ್ಷದ ರಾಜ್ಯಪಾಲ ಇರ್ತಾರೆ, ಅವ್ರ ಗೊಂಬೆ ಆಟಗಳು ಇವರಲ್ಲ. ಅದಕ್ಕೆ ಸೀದಾ ನೀವೇನ್ ಮಾಡಿ, ಕೇಂದ್ರಕ್ಕೆ ಬರ್ದ್ಬಿಡಿ. ಹೇಳ್ತೀನಿ, ಮೋದಿಯವರ ಅಂಗಳಕ್ಕೆ ಒಂದು ಪತ್ರ ಬರ್ದಿ ವಾಟ್ಸ್ಆಪ್ ಮಾಡ್ಬಿಡಿ ಆಯ್ತಾ, ಮೇಲ್ ಹಾಕಿ. ಅವ್ರಿಗೆ ಗೊತ್ತು ಮೇಲಿದೆ, ಮೋದಿಯವ್ರ ಮೇಲಿದೆ, ಕಳಿಸಿ. ಮತ್ತೆ ರಾಷ್ಟ್ರಪತಿಗಳು ಕಳಿಸಿ, ಇವ್ರ ಯೋಗ್ಯತೆ ಸರಿ ಇಲ್ಲ ಈ ರಾಜ್ಯದಲ್ಲಿ, ನೀವು ಇದನ್ನ ಆಡಳಿಕೆ ಮಾಡಿ ಅಥವಾ ಇದನ್ನ ನಡವಳಿಕೆ ನೋಡಿ ಅಂದ್ಬಿಟ್ಟು ಕಳಿಸಿ. ಅಟ್ಲೀಸ್ಟ್ ಅವಾಗಾರು ಇವ್ರು ಕೆಲಸ ಮಾಡ್ತಾರೆ ನೋಡೋಣ. ಸರಿ ಸರ್, ನನ್ನ ಕೈಲಾದಷ್ಟು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಯಾರೆಲ್ಲ ನಿಮ್ಗೆ ಅಧಿಕಾರಿಗಳು ವ್ಯವಸ್ಥೆಗಳು ಇದೆಯೋ ಅವ್ರನ್ನ ಎತ್ತಗಣಿ ಮಾಡುವಂತ ಚಾಲೆಂಜಿಂಗ್ ಕೆಲಸ ನಿಮ್ ಕೈಲಿದೆ. 25 ಜನ ಸೇರ್ಕೊಂಡು ಅರ್ಜಿ ಮಾಡಿ ಕಳಿಸಿ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತ ರಾಜ್ಯಪಾಲರಿಗೆ, ರಾಷ್ಟ್ರಪತಿಗೆ ಕಳಿಸಿ. ಇವನು ಯೋಗ್ಯತೆ ಇಲ್ಲ, ಇವನು ಭ್ರಷ್ಟ, ಇವನೊಬ್ಬ ಲಂಚಕೋರ ಕಚ್ಚಾರಕ ಇರ್ಬೇಕು ಇವನು. ದಯವಿಟ್ಟು ಇವನ್ನ ತೆಗೆದು ಬೇರೆ ಕಡೆ ಹಾಕಿ ಅಂತ ಹೇಳಿ ಮಾಡೇ ಮಾಡ್ತಾರೆ. ದಯವಿಟ್ಟು ಅದನ್ನ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್ ಸರ್.